ನಮಸ್ಕಾರ, ಈ ಸಮಾಚಾರಕ್ಕೆ ಸ್ವಾಗತ. ಈ ಕ್ಷಣದ ಹೆಡ್ಲೈನ್ಸ್. ಮುಂದಿನ ಸಿಎಂ ಚರ್ಚೆ ನಡುವೆ ಇಂದು ಡಿಸಿಎಂ ದೆಹಲಿ ಪ್ರವಾಸ. ಹೈಕಮಾಂಡ್ ಭೇಟಿಯಾಗಲಿರುವ ಡಿಕೆ ಶಿವಕುಮಾರ್. ಕೆಪಿಸಿಸಿ ಹುದ್ದೆ ಸೇರಿ ಇನ್ನಿತರ ವಿಚಾರಗಳ ಬಗ್ಗೆ ಚರ್ಚೆ. ಡಿಕೆ ಬೆನ್ನಲ್ಲೇ ನಾಳೆ ದೆಹಲಿಗೆ ಸಿಎಂ ಸಿದ್ದರಾಮಯ್ಯ ಪ್ರಯಾಣ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭೇಟಿಯಾಗಿ ದಸರಾದ ವೈಮಾನಿಕ ಪ್ರದರ್ಶನದ ಬಗ್ಗೆ ಚರ್ಚೆ. ಬಳಿಕ ಹೈಕಮಾಂಡ್ ಭೇಟಿಯಾಗಿ ರಾಜ್ಯದ ಸ್ಥಿತಿಗತಿಗಳ ಬಗ್ಗೆ ಖಾಸ್ ಬಾತ್. ಇಂದು ಕೂಡ ಕಾಂಗ್ರೆಸ್ ಶಾಸಕರ ಅಸಮಾಧಾನ ಶಮನಗೊಳಿಸಲು ಸುರ್ಜೇವಾಲಾ ಸಭೆ. 20ಕ್ಕೂ ಹೆಚ್ಚು ಶಾಸಕರ ಜೊತೆ ನೇರ ಮಾತುಕತೆ. ನಾಯಕರ ದೂರುಗಳನ್ನು ಹೈಕಮಾಂಡ್ಗೆ ಮುಟ್ಟಿಸಲಿರುವ ರಾಜ್ಯ ಕೈ ಉಸ್ತುವಾರಿ. ಹಿಂದೂ ಮುಖಂಡ ಶರಣ್ ಪಂಪೇಲ್ಗೆ ಚಿಕ್ಕಮಗಳೂರು ಜಿಲ್ಲೆಗೆ ನಿರ್ಬಂಧ. ಜಿಲ್ಲಾಧಿಕಾರಿ ಆದೇಶ ಖಂಡಿಸಿ ಹಿಂದೂ ಸಂಘಟನೆಗಳಿಂದ ಪ್ರತಿಭಟನೆ. ಆದೇಶ ಹಿಂಪಡೆಯದಿದ್ದರೆ ಕಾನೂನು ಹೋರಾಟದ ಎಚ್ಚರಿಕೆ. ಮಹಾರಾಷ್ಟ್ರದಲ್ಲಿ ಭಾರೀ ಮಳೆ ಹಿನ್ನೆಲೆ ಕೃಷ್ಣಾ ನದಿ ಪ್ರಮಾಣದಲ್ಲಿ ಏರಿಕೆ. ನದಿಗೆ 1,10,000 ಕ್ಯೂಸೆಕ್ನಷ್ಟು ಒಳಹರಿವು ಹೆಚ್ಚಳ. ಕೃಷ್ಣಾ ನದಿ ವೀಕ್ಷಿಸಿ ಪರಿಶೀಲಿಸಿದ ಬೆಳಗಾವಿ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ. ಮಳೆಗಾಲ ಹಿನ್ನೆಲೆ ಕೊಡಗಿನ ವಿವಿಧ ಭಾಗದಲ್ಲಿ ಜಲಪಾತಗಳ ವೀಕ್ಷಣೆಗೆ ನಿರ್ಬಂಧ. ನಿಷೇಧದ ನಡುವೆಯೂ ಜಲಪಾತದ ಬಳಿ ಪ್ರವಾಸಿಗರ ಮೋಜು ಮಸ್ತಿ. ಅಪಾಯಕಾರಿ ಸೂರ್ಲಬ್ಬಿ ಫಾಲ್ಸ್ ಮಧ್ಯೆ ಕುಣಿದು ಯುವಕರ ಹುಚ್ಚಾಟ. ಬೆಂಗಳೂರಿನಲ್ಲಿ ಪಿಜಿಗಳಲ್ಲಿ ಅಪರಿಚಿತರ ಬಗ್ಗೆ ಎಚ್ಚರ. ಕೂಡ್ಲುಗೇಟ್ ಬಳಿಯ ಪಿಜಿಯಲ್ಲಿ ಯುವಕನಿಂದ ಮೊಬೈಲ್ ಕಳ್ಳತನದ ಆರೋಪ. ಖಾಲಿ ಕೈಯಲ್ಲಿ ಹೋಗಿ ಬರುವಾಗ ಬ್ಯಾಗ್ ಹಾಕಿಕೊಂಡು ಯುವಕ ಪರಾರಿ. 12 ಜ್ಯೋತಿರ್ಲಿಂಗಗಳ ದರ್ಶನಕ್ಕೆ ಯುವಕನಿಂದ ಸೈಕಲ್ ಯಾತ್ರೆ. ಸೈಕಲ್ ಮೂಲಕವೇ ಜ್ಯೋತಿರ್ಲಿಂಗಗಳ ದರ್ಶನಕ್ಕೆ ಪೃಥ್ವಿ ಸಂಕಲ್ಪ. ಬಾಗಲಕೋಟೆ ನಗರದಿಂದ ಯಾತ್ರೆ ಆರಂಭಿಸಿದ ಯುವಕನಿಗೆ ಕರವೇ ಶುಭ ಹಾರೈಕೆ. ಚೀನಾ ಅಧ್ಯಕ್ಷ ಜಿನ್ಪಿಂಗ್ ಕೆಳಗಿಳಿಸಲು ಶುರುವಾಯಿತು ಸಿದ್ಧತೆ. ಕ್ಷಿ ವಿರುದ್ಧವೇ ತಿರುಗಿಬಿದ್ದ ಸೇನಾ ಜನರಲ್ಗಳು. ಎಲ್ಲೆಡೆ ಚೀನಾ ಪ್ರಧಾನಿ ಹಾಜರು ಹಿನ್ನೆಲೆ ನಾಯಕತ್ವದ ಬದಲಾವಣೆ ಬಿರುಗಾಳಿ. ಅಮೆರಿಕದ ಟೆಕ್ಸಾಸ್ನಲ್ಲಿ ತಗ್ಗದ ಯಮಪ್ರವಾಹ. ಭಾರೀ ಮಳೆ ಹಾಗೂ ಪ್ರವಾಹದ ಹೊಡೆತಕ್ಕೆ 91 ಮಂದಿ ಸಾವು. ಹೆಲಿಕಾಪ್ಟರ್ ಡ್ರೋನ್ಗಳ ಮೂಲಕ ನಾಪತ್ತೆಯಾದವರಿಗಾಗಿ ಶೋಧ. ಅಮೆರಿಕ ವಿರೋಧಿ ನೀತಿ ಬೆಂಬಲಿಸುವ ದೇಶಗಳ ಮೇಲೆ 10ರಷ್ಟು ಸುಂಕ ಹೆಚ್ಚಳ. ಬ್ರೆಜಿಲ್ನ ಬ್ರಿಕ್ಸ್ ಶೃಂಗಸಭೆ ಬಳಿಕ ಟ್ರಂಪ್ ಬ್ರಿಕ್ಸ್ ದೇಶಗಳಿಗೆ ಎಚ್ಚರಿಕೆ. ಇರಾನ್ ಮೇಲಿನ ಅಮೆರಿಕ ಇಸ್ರೇಲ್ ದಾಳಿ ಖಂಡನೆ ಬೆನ್ನಲ್ಲೇ ಅಸಮಾಧಾನ. ಕೇಂದ್ರದ ಮಾಜಿ ಸಚಿವೆ ಸ್ಮೃತಿ ಇರಾನಿಯೇ ಧಾರಾವಾಹಿಯ ಫಸ್ಟ್ ಲುಕ್ ಬಿಡುಗಡೆ. ಕ್ಯೂಂಕಿ ಸಾಸ್ ಬಿ ಕಬಿ ಬಹುತಿ 2ನೇ ಆವೃತ್ತಿಯ ಶೂಟಿಂಗ್ನಲ್ಲಿ ಭಾಗಿ. ಧಾರಾವಾಹಿ ಶುರುವಾಗಿ 25 ವರ್ಷ ತುಂಬಿದ್ದು 2ನೇ ಸೀಸನ್ಗೆ ಸಿದ್ಧತೆ. ಭಾರತದ ಜೊತೆ ವ್ಯಾಪಾರ ಒಪ್ಪಂದದ ಗಡುವು ಆಗಸ್ಟ್ 1ಕ್ಕೆ ವಿಸ್ತರಣೆ. ಬಾಕಿ ವಿಷಯ ಇತ್ಯರ್ಥಕ್ಕಾಗಿ ನಾಳೆ ಇದ್ದ ದಿನಾಂಕ ಮುಂದೂಡಿಕೆ. ಅಮೆರಿಕ ಶ್ವೇತಭವನದಿಂದ ಪತ್ರಿಕಾ ಪ್ರಕಟಣೆ. ಬೌದ್ಧ ಧರ್ಮಗುರು ದಲೈಲಾಮಾಗೆ ಭಾರತ ರತ್ನ ನೀಡಲು ಕೇಂದ್ರಕ್ಕೆ ಪತ್ರ. ಟಿಬೆಟ್ ಹೋರಾಟ ಬೆಂಬಲಿಸುವ ಸಲುವಾಗಿ ಸರ್ವಪಕ್ಷದ 80 ಸಂಸದರಿಂದ ಆಗ್ರಹ. ಲಾಮಾಗೆ ಭಾರತ ರತ್ನ ನೀಡಿ ಚೀನಾಗೆ ಟಾಂಗ್ ಕೊಡಲು ಪ್ಲಾನ್. ಯುಎಇ ಗೋಲ್ಡನ್ ವೀಸಾ ನೀತಿಯಲ್ಲಿ ಮಹತ್ವದ ಬದಲಾವಣೆ. 23 ಲಕ್ಷ ರೂಪಾಯಿ ಕೊಟ್ಟರೆ ಭಾರತೀಯರು ಶಾಶ್ವತವಾಗಿ ನೆಲೆಸಲು ಅವಕಾಶ. ಗೋಲ್ಡ್ ವೀಸಾದ ಪ್ರಯೋಗಕ್ಕೆ ಭಾರತ ಬಾಂಗ್ಲಾ ಆಯ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.